ಧಾರವಾಡದ ಗ್ಯಾಸ್ ಪೂರೈಕೆ ಘಟಕದ ಎದುರು ಕ್ಯೂ ನಿಂತಿವೆ ಲಾರಿಗಳು. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಗ್ಯಾಸ್ ಪೂರೈಸುವ ಎಚ್ಪಿ ಘಟಕ ಬೇಲೂರು ಇಂಡಸ್ಟ್ರೀಸ್ ಏರಿಯಾದಲ್ಲಿರುವ ಎಚ್ಪಿಸಿಎಲ್ ಬಂಕರ್ ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ಗಳಿಗೆ ಮಾತ್ರ ರಿಫಿಲ್ ಆಗ್ತಾ ಇದ್ದು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಲಾರಿಗಳು ಹಾಗೇ ನಿಂತು ಹೋಗಿವೆ. ಎಚ್ಪಿ ಗ್ಯಾಸ್ ರಿಫಿಲ್ ಎದುರೇ ಲಾರಿಗಳು ನಿಂತಿರೋ ದೃಶ್ಯ ನೋಡ್ತಾ ಇದ್ದೀರಿ. ಧಾರವಾಡದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾಯಿಲ್ಲ. ಮತ್ತೊಂದೆಡೆ ಈಗ ಮನೆಗೆ ತುಂಬುತ್ತಿರ್ತಕ್ಕಂಥ ಅಂದರೆ ಆ ಸಿಲಿಂಡರ್ಗಳನ್ನು ಕೂಡ ಸದ್ಯ ಈಗ ದಿನಕ್ಕೆ 100 ಗಾಡಿ ಹೋಗ್ತಿರ್ತಕ್ಕಂಥ ಒಂದು ಗಾಡಿಗಳಲ್ಲಿ ಸುಮಾರು 50 ಅಂದರೆ 50% ಕಡಿತ ಆಗಿರುವಂಥದ್ದು. ಈಗ ನಾವು ಇರ್ತಕ್ಕಂಥದ್ದು ಧಾರವಾಡದ ಬೇಲೂರು ಇಂಡಸ್ಟ್ರಿಯಾದಲ್ಲಿ ಇರ್ತಕ್ಕಂಥ ಎಚ್ಪಿಸಿಎಲ್ ಬಂಕರ್ನಲ್ಲಿ ಇರುವಂಥದ್ದು. ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ. ಈ ಒಂದು ಬಂಕರ್ ಎದುರುಗಡೆ ಏನಂತಂದರೆ ಈಗ ಹೊರಗಡೆ ತೋರಿಸ್ತಿರ್ತಕ್ಕಂಥ ಲಾರಿಗಳು ಏನಂತಂದರೆ ಇವೆಲ್ಲವೂ ಕಮರ್ಷಿಯಲ್ ಗ್ಯಾಸ್ ಫಿಲ್ಅಪ್ ಮಾಡ್ಕೊಳ್ಳೋಕ್ಕೆ ಬಂದಂತಹ ಲಾರಿಗಳು. ಸಾಕಷ್ಟು ಲಾರಿಗಳು ಕೂಡ ಈಗ ಹೊರಗಡೆ ನಿಂತ್ಕೊಂಡಿರುವಂಥದ್ದು. ಕೆಲವೊಂದಿಷ್ಟು ಸುಮಾರು 100ಕ್ಕೂ ಹೆಚ್ಚು ಲಾರಿಗಳು ಈ ರೋಡ್ ಮೇಲೆ ನಿಂತ್ಕೊಂಡ್ರೆ ಇನ್ನೂ ಹೆಚ್ಚಿನ ಪ್ರಮಾಣದ ಲಾರಿಗಳು ಇವು ಅಂದರೆ ನಮ್ಮ ಎಡಭಾಗದಲ್ಲಿ ನಾವು ತೋರಿಸ್ತಿದ್ದೇವೆ. ಇಲ್ಲಿ ಚಾಲಕರು ಕೂಡ ಅಂದರೆ ಉತ್ತರ ಕರ್ನಾಟಕ ಭಾಗದ ಸುಮಾರು 10 ಜಿಲ್ಲೆಗಳಲ್ಲಿ ಇಲ್ಲಿಂದ ಅಂದರೆ ಸಿಲಿಂಡರ್ನ ಫಿಲ್ಅಪ್ ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸುವಂಥ ಕೆಲಸನ ಮಾಡ್ತಾರೆ. ಆದರೆ ಸದ್ಯ ಈಗ ಕಳೆದ 3-4 ದಿನಗಳಿಂದ ಇಲ್ಲಿಂದ ವಾಹನಗಳ ಸಂಖ್ಯೆ ಹೊರಗಡೆ ಹೋಗೋದು ತುಂಬ ಕಡಿಮೆ ಆಗಿದೆ. ವಾಹನ ಚಾಲಕರು ಕಳೆದ 3-4 ದಿನಗಳಿಂದ ಇಲ್ಲಿ ಬಂದು ನಿಂತ್ಕೊಳ್ತಾ ಇದ್ದಾರೆ. ಬಟ್ ಅವರಿಗೆ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಿರ್ತಕ್ಕಂಥ ಈ ಸಿಲಿಂಡರ್ಗಳು ಹೋಗಬೇಕಾಗಿತ್ತು. ಆದರೆ ಯಾವುದೂ ಕೂಡ ಇಲ್ಲಿಂದ ಗಾಡಿಗಳು ಮೂವ್ ಆಗ್ತಾ ಇಲ್ಲ. ಯಾಕಂತಂದರೆ ಕಳೆದ 3-4 ದಿನಗಳಿಂದ ಇಲ್ಲಿ ಬಂದು ನಿಂತ್ಕೊಳ್ತಾ ಇದ್ದಾರೆ ಚಾಲಕರು. ಯಾಕಂತಂದರೆ ಇಲ್ಲಿಂದ ಹೋಗ್ಬೇಕಾಗಂತ ಎಲ್ಲ ಸಿಲಿಂಡರ್ಗಳು ಫಿಲಪ್ ಆಗಿ ಹೋಗಬೇಕಾಗಿತ್ತು. ಆ ರೀತಿಯಾಗಿ ಯಾವ ಸಿಲಿಂಡರ್ಗಳು ಕೂಡ ಹೋಗ್ತಾ ಇಲ್ಲ. ಈಗ ಚಾಲಕರಿದ್ದಾರೆ, ಇಲ್ಲಿ ಅವರ ಸಮಸ್ಯೆ ಏನು ಮತ್ತು ಇಲ್ಲೆಲ್ಲ ಯಾವ ರೀತಿಯಾಗಿ ಈ ಒಂದು ಎಚ್ಪಿಸಿಎಲ್ಲಿಂದ ಸಿಲಿಂಡರ್ಗಳು ಹೋಗ್ತಾ ಇದೆ ಅನ್ನೋದನ್ನು ಇಲ್ಲಿ ಮಾತಾಡಿಸುವಂಥ ಕೆಲಸ ಮಾಡೋಣ. ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಅಂದರೆ ಅಲ್ಲಿ ಲೋಡಿಂಗ್ ಕಮ್ಮಿ ಇದೆ. ಲೋಡಿಂಗ್ ಕಮ್ಮಿನ ಇಲ್ಲಿ ಬರುತ್ತೆ ಗಾಡಿ ಸ್ವಲ್ಪ ಖಾಲಿ ಮಾಡ್ತಾರೆ. ಮನಿ ಸಿಲಿಂಡರ್ ಮಾತ್ರ ಕೊಡ್ತಾ ಇದ್ದಾರೆ ಅವರು. ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಅದು ಫಿಲ್ಲಿಂಗ್ ಆಗ್ತಾಯಿಲ್ಲ. ಫಸ್ಟು ಪಬ್ಲಿಕ್ ಮನೆಗೆ ಯೂಸ್ ಮಾಡ್ತಾ ಆ ಸಿಲಿಂಡರ್ ಡೊಮೆಸ್ಟಿಕ್ ಮಾತ್ರ ಕೊಡ್ತಾರೆ. ಕಮರ್ಷಿಯಲ್ ಫಿಲ್ಲಿಂಗ್ ಆಗ್ತಾಯಿಲ್ಲ. ಒಂದು ಗಾಡಿ ಸಹ ಕೊಡ್ತಾಯಿಲ್ಲ. ಎಷ್ಟು ಗಾಡಿಗಳು ನಿಂತ್ಕೊಂಡಿದ್ದಾವೆ ಹೊರಗಡೆ? ಆಮೇಲೆ ಒಳಗಡೆ ಎಷ್ಟು ಗಾಡಿಗಳಿದಾವೆ? ಒಳಗಡೆ 40 ಗಾಡಿ ಇದೆ ಅಷ್ಟೇ. ಸ್ಟಾಕ್ ಇಲ್ಲ, ಟ್ಯಾಂಕಲ್ಲಿ ಮಾಲಿಲ್ಲ. ಯಾಕಂದ್ರೆ 40 ಗಾಡಿ ಎಷ್ಟಿದೆ. ಒಂದು ದಿವಸಕ್ಕೆ ಎಷ್ಟು ಗಾಡಿಗಳು ಹೋಗ್ತಾವೆ ಇಲ್ಲಿಂದ ಈಗ ತುಂಬಿಕೊಂಡು? ಒಂದು ದಿವಸಕ್ಕೆ 24 ಗಾಡಿ ಖಾಲಿ ಆಗುತ್ತೆ. ಈಗ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ಎಲ್ಲ ನಿಂತ್ಕೊಂಡಿದ್ದಾರೆ ಡ್ರೈವರ್ಗಳು. ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗ್ಬೋದೆಲ್ಲ ಡಿಮಾಂಡ್ ಆಗಿದ್ದಾರೆ. ಅದೇ 100%. ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.